ಡಿಸೆಂಬರ್ 22ರಿಂದ ಡಿಸೆಂಬರ್ 26ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ಯಾವ ರೀತಿಯಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಶೀತಗಾಳಿ ಹೆಚ್ಚಿರುತ್ತಾ, ಯಾವ ಜಿಲ್ಲೆಯಲ್ಲಿ ಹೆಚ್ಚು ಶೀತಗಾಳಿ ಎಫೆಕ್ಟ್ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಹೇಗಿದೆ ಮುಂದಿನ ದಿನಗಳಲ್ಲಿ ಹವಾಮಾನದ ವರದಿ? ಡಿಸೆಂಬರ್ 22ರಿಂದ ಡಿಸೆಂಬರ್ 26ನೇ ತಾರೀಕಿನವರೆಗೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೀತಗಾಳಿ ಎಫೆಕ್ಟ್ ಇರುವಂತದ್ದು, ಉಷ್ಣತೆ ಪ್ರಮಾಣ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಹೇಳೋದಾದ್ರೆ? ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಹೆಚ್ಚಿನ ಸಾಧ್ಯತೆ ಅದಾವು. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಕೂಡ ನಾವು ಶೀತ ಗಾಳಿ ಅಲರ್ಟನ್ನು ಕೂಡ ಕೊಟ್ಟಿದ್ದೀವಿ. ಮುಖ್ಯವಾಗಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಡಿಸೆಂಬರ್ 23ರಂದು ಶೀತ ಗಾಳಿಯ ವಾರ್ನಿಂಗ್ ಕೊಟ್ಟಿದೆ. ಮತ್ತು ಉಳಿದ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ತಾಪಮಾನ 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆ ಇದ್ದು, ಬೆಂಗಳೂರಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 14ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಈ ಒಂದು ಶೀತ ಗಾಳಿ ಅಥವಾ ಕಡಿಮೆ ಉಷ್ಣಾಂಶ ಇರುವುದರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಗೋಚರತೆ ಅಂದರೆ ವಿಸಿಬಿಲಿಟಿ ಕಡಿಮೆ ಆಗುವ ಸಾಧ್ಯತೆಗಳು ಅದಾವು. ಅಂದ್ರೆ ಮಂಜು ಬಿದ್ದು ವಿಸಿಬಿಲಿಟಿ ಕಡಿಮೆ ಆಗ್ಬೋದು. ಓಕೆ. ಇನ್ನು ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮಂಜು ಬೀಳುವಂತಹ ಪ್ರದೇಶ ಇರುತ್ತೆ, ಮತ್ತೆ ಮಂಜು ಬೀಳೋದ್ರಿಂದಾಗಿ ಏನೆಲ್ಲ ಸಮಸ್ಯೆಗಳು, ಎಫೆಕ್ಟ್ಗಳು ಆಗುತ್ತೆ ಅನ್ನುವಂಥದ್ದು? ಆಹಾರ ಸಂಚಾರ, ಅಂದ್ರೆ ವಿಮಾನ ಹಾರಾಟಗಳು, ಮತ್ತೆ ರೈಲು ಸಂಚಾರಗಳು, ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾಗತ್ತಾ ಅಥವಾ ಹೇಗೆ? ಮಂಜು ಎಲ್ಲ ಜಿಲ್ಲೆಗಳಲ್ಲಿ ಬೀಳ್ತೈತಿ. ಅದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಆಗುತ್ತೆ. ಬೆಂಗಳೂರಿನಲ್ಲಿ ಕೂಡ ಸಾಕಷ್ಟು ಮಂಜು ಕಳೆದ ಒಂದು ವಾರದಿಂದ ಬೀಳ್ತಾ ಇದೆ. ಇಲ್ಲಿನೂ ಗೋಚರತೆ ಕೂಡ ಕೆಲವೊಮ್ಮೆ 50 ಮೀಟ್ರು 100 ಮೀಟರ್ ತನಕ ಹೋಗಿರೋದ್ರಿಂದ ವಿಮಾನಗಳ ಹಾರಾಟಕ್ಕೆ ಮತ್ತು ಉಳಿದ ಸಂಚಾರ, ವಾಹನಗಳ ಸಂಚಾರ ಮತ್ತು ರೈಲ್ವೆ ಸಂಚಾರಕ್ಕೆ ಅಡೆತಡೆ ಆಗುತ್ತೆ. ಓಕೆ. ದೆಹಲಿಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಶೀತಗಾಳಿಯಿಂದಾಗಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಿರುವಂಥದ್ದು, ವಾಹನ ದಟ್ಟಣೆ ಆಗಿರ್ಬೋದು, ವಾಹನ ಸಂಚಾರ ಆಗಿರ್ಬೋದು, ಈ ಎಫೆಕ್ಟ್ ಇದೆ. ರಾಜ್ಯದ ಮೇಲೂ ಆ ಒಂದು ಎಫೆಕ್ಟ್ ಬೀಳುತ್ತಾ ಅಥವಾ ಹೇಗೆ ಅನ್ನುವಂಥದ್ದು? ನಮ್ಮ ರಾಜ್ಯದ ಮೇಲೆ ನಾವು ಹೇಳಿದ್ವಿ, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸುಮಾರು 8ರಿಂದ 10 ಡಿಗ್ರಿ ಸೆಂಟಿಗ್ರೇಡ್ ರಾತ್ರಿ ವೇಳೆಯಲ್ಲಿ ಇರ್ತೈತಿ. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಶೀತ ಗಾಳಿಯು ಕೂಡ ಬೀಸಬಹುದು. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ ಜಿಲ್ಲೆಗಳಲ್ಲಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಕೆಲವು ಜಿಲ್ಲೆಗಳಲ್ಲಿ ಹೋಗ್ಬೋದು. ಮತ್ತು ರಾಜ್ಯದ ಹಲವು ಕಡೆ ಮಂಜು ಬೀಳುವ ವಾತಾವರಣ ಕೂಡ ಇರುವ ಸಾಧ್ಯತೆ ಇದೆ. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.